ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಮೊದಲನೇ ಮಿನಿ ವಿಡಿಯೋ. ಇವತ್ತು ಮಿನಿ ವಿಡಿಯೋ ಮಾಡೋ ಕಾರಣ ಏನಪ್ಪಾ ಅಂದ್ರೆ, ತುಂಬಾ ಜನ ನನ್ನನ್ನ ರೀಲ್ಸ್ ಮಾಡಿ ಏನ್ ಮಾಡಕ್ ಕೆಲ್ಸ ಇಲ್ಲ, ಬರೀ ರೀಲ್ಸ್ ಮಾಡ್ತಾ ಇರ್ತಾಳೆ ಅಂತ ಇದೀರಾ. ಸೊ ನಾನು ಏನ್ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅನ್ಕೊಳಕ್ ಹೋಗ್ಬೇಡಿ. ಬೆಂಗಳೂರಿಗೆ ಊರ್ ಬಿಟ್ಟು ಬಂದ್ರೆ ದುಡಿಯಕ್ಕೆ ಅಂತ ಬಂದಿರೋದು. ಕಷ್ಟಪಟ್ಟು ದುಡಿತಾ ಇದೀನಿ ನಾನು ಕೂಡಾನು. ನೋಡಿ, ಬೆಳಗಿನ ಜಾವನೇ 5 ಗಂಟೆಗೆ ಎದ್ದು ಮುಖ ತೊಳ್ಕೊಂಡು ರೆಡಿ ಆಗಿ ಕೆಲ್ಸಕ್ಕೆ ಅಂತ ಹೋಗ್ತಾ ಇದೀನಿ. ನನ್ ಕೆಲ್ಸ ಬಂದು ಅಡಿಗೆ ಮಾಡೋದು. ಅಕ್ಕ ಬಂದು ಡೋರ್ ಓಪನ್ ಮಾಡಿ ರವೆ ಇಡ್ಲಿ ಹಾಗೆ ಚಟ್ನಿ ಆಮೇಲೆ ಹೆಸರುಕಾಳು ಗೊಜ್ಜು ಚಪಾತಿ ಮಾಡಕ್ ಹೇಳಿದ್ರು. ರವೆ ಇಡ್ಲಿಗೆ ನಾನು ಪ್ರಿಪೇರ್ ಮಾಡ್ಕೊಂಡೆ, ಅವ್ರು ರೆಡಿಮೇಡ್ ತರೋದಿಲ್ಲ ಅವರು. ಸೊ ನಾನೇ ಎಲ್ಲ ರವೆ ಮತ್ತೆ ಎಲ್ಲ ಅದಕ್ಕೆ ಏನೇನ್ ಬೇಕೋ ಎಲ್ಲ ಹಾಕಿ ಪದಾರ್ಥಗಳು ಬಿಸಿ ಮಾಡ್ಕೊಂಡು ಮತ್ತೆ ರವೆಗೆ ರೆಡಿ ಮಾಡ್ಕೊಂಡು ರವೆ ಇಡ್ಲಿ ಮಾಡ್ದೆ. ಮತ್ತೆ ಚಟ್ನಿನೂ ರೆಡಿ ಆಯ್ತು, ಹೆಸರುಕಾಳು ಗೊಜ್ಜು ರೆಡಿ ಆಯ್ತು, ಚಪಾತಿನೂ ಮುಗಿಸ್ಕೊಂಡು ಇನ್ನೇನ್ ಮನೆಗ್ ತೆರಳ್ದೆ. ಮನೆಗ್ ಹೋಗೋಣ ಅಂತ ಹೋಗ್ತಾ ಇದ್ದೆ ವಾಪಸ್ಸು. ಅಷ್ಟ್ರಲ್ಲೇ ಅಕ್ಕ ಫೋನ್ ಮಾಡಿ, ಕವಿತಾ ಇವತ್ತು ಗುರು ಪೌರ್ಣಮಿ ದೇವಸ್ಥಾನಕ್ ಬರ್ತೀಯ ಅಂತ ಕೇಳ್ತು. ಸರಿ ಅಕ್ಕ ನಾನ್ ಕೂಡ ಬರ್ತೀನಿ, ಹೆಂಗೋ 11 ಗಂಟೆಯಿಂದ ಫ್ರೀ ಇದೀನಿ ತಾನೆ, ಹೋಗೋಣ ಅಂತ ಹೇಳ್ದೆ. ಇನ್ನೇನ್ ಮನೆಗ್ ಬಂದ್ಬಿಟ್ಟು ಮನೆ ಹತ್ರ ಕ್ಲೀನ್ ಮಾಡ್ಕೊಂಡು ಹೋಗೋಣ ಟೆಂಪಲ್ಗೆ ಅಂತ ಹೇಳ್ಬಿಟ್ಟು ಬಂದೆ. ಮನೆಗ್ ಬಂದ್ರೆ ಚಪ್ಲಿ ಅಲ್ಲಿ ಇಲ್ಲಿ ಎಲ್ಲ ಬಿಸಾಕೊಂಡ್ ಇಟ್ಕೊಂಡಿದ್ರು. ಮತ್ತೆ ಅದೆಲ್ಲ ಜೋಡಿಸ್ಕೊಂಡು ಮನೆ ಮುಂದೆ ಎಲ್ಲ ಕಸ ಗೂಡ್ಸ್ಕೊಂಡು ಹೊಸ್ಲೆಲ್ಲ ನೀಟಾಗಿ ತೊಳ್ಕೊಂಡು ಅದಕ್ಕೆ ಚೆನ್ನಾಗಿ ಅರ್ಶನ ಹಚ್ಚಿ ಅರ್ಶನ ಕುಂಕುಮ ಇಡೋಣ ಅಂತೇಳಿ ಚೆನ್ನಾಗಿ ಅರ್ಶನ ಹಚ್ಚಿದೆ ಇವತ್ತು. ಯಾಕಂದ್ರೆ ಗುರು ಪೌರ್ಣಮಿ ಎಲ್ಲ ಅಂತೇಳಿ ದುಷ್ಟ ಶಕ್ತಿಗಳು ಯಾವ್ದು ಬರಬಾರ್ದು ಅಂತೇಳಿ ಮತ್ತೆ ಅರ್ಶನ ಎಲ್ಲ ನೀಟಾಗಿ ಹಚ್ಬಿಟ್ಟು ಕುಂಕುಮ ಎಲ್ಲ ಇಟ್ಕೊಂಡು ನೀಟಾಗಿ ರೆಡಿ ಮಾಡ್ಕೊಂಡೆ. ರೆಡಿ ಮಾಡ್ಕೊಂಡಾದ್ಮೇಲೆ ಮತ್ತೆ ರಂಗೋಲಿ ಬಿಡಿಸ್ಕೊಂಡು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮುಂದೆ ಲಕ್ಷಣವಾಗಿ ಇಲ್ಲಿ ಲಕ್ಷ್ಮಿ ನಮ್ಮ ಮನೆಗೂ ಬರ್ಬೇಕು ಅಪ್ಪ ಅಂತೇಳಿ ಬೇಡ್ಕೊಂಡು ಅರ್ಶನ ಕುಂಕುಮ ಎಲ್ಲ ಹಾಕ್ಬಿಟ್ಟು ಮತ್ತೆ ರಂಗೋಲಿ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ಕೊಂಡ್ರೆ. ಅಷ್ಟರಲ್ಲಿ ನಮ್ಮ ಯಜಮಾನ್ರು ನಿಮ್ಗೆ ತುಂಬಾ ಲೇಟ್ ಆಗುತ್ತೆ, ಮತ್ತೆ ಇನ್ನೊಂದ್ ಕಡೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಟೈಮ್ ಆಗುತ್ತೆ ಅಂತೇಳಿ ಅವ್ರು ಕೂಡ ನನ್ಗೆ ಸ್ವಲ್ಪ ಹೆಲ್ಪ್ ಮಾಡ್ಕೊಟ್ರು. ನೆಲ ಎಲ್ಲ ಒರ್ಸ್ಕೊಂಡಿದ್ದಾದ್ಮೇಲೆ ಇನ್ನೇನ್ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಅರ್ಶನ ಕುಂಕುಮ ಎಲ್ಲ ಇಕ್ಕಿದ್ದಾದ್ಮೇಲೆ ಹೂವೆಲ್ಲ ಹಾಕ್ಬಿಟ್ಟೆ ಒಂದೇ ಸರಿ ಬಾಗ್ಲಿಗೆ. ನೋಡಿ ಅವ್ರು ಕೂಡ ಹೆಲ್ಪ್ ಮಾಡ್ತಾ ಇದಾರೆ. ಮತ್ತೆ ಸ್ನಾನ ಮಾಡಿ ರೆಡಿ ಆಗ್ಬಿಟ್ಟೆ. ಇನ್ನೇನು ಮತ್ತೆ ಇನ್ನೊಂದ್ ಕಡೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗೋಣ ಅಂತೇಳಿ ರೆಡಿ ಆಗ್ಬಿಟ್ಟೆ. ಅಷ್ಟೊಂದ್ ಮೇಕಪ್ ಆಗೋಕೆ ಇನ್ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ನೆ ಜಸ್ಟ್ ಸ್ನಾನ ಮಾಡ್ಕೊಂಡು ತಲೆ ಎಲ್ಲ ನೀಟಾಗಿ ಕೊಡ್ಕೊಂಡು ಹಂಗೇನೆ ಟವಲಲ್ಲೇ ಪೂಜೆ ಮಾಡ್ಬಾರ್ದು ಅಂತ ದೊಡ್ಡೋರು ಹೇಳ್ತಾರೆ. ಅದಕ್ಕೋಸ್ಕರ ಟವಲಲ್ಲೇ ತೆಗ್ದ್ಬಿಟ್ಟು ಮತ್ತೆ ಕ್ಲಿಪ್ ಎಲ್ಲ ಹಾಕೊಂಡು ಫೋಟೋ ಎಲ್ಲ ನೀಟಾಗಿ ಒರೆಸ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಇಕ್ಕಿ ಹೂವೆಲ್ಲ ಇಟ್ಟೆ. ಮತ್ತೆ ನಾನು ಹೊರಗಡೆ ಮನಿ ಪ್ಲಾಂಟ್ ಬೆಳೆಸಿದ್ದೆ, ಅದನ್ನ ನಂಗೆ ತುಂಬಾ ಇಷ್ಟ. ಅದಕ್ಕೆ ಕೂಡ ಅರಿಶಿನ ಕುಂಕುಮ ಇಕ್ಕಿ ಅದು ಕೂಡ ಪೂಜೆ ಮಾಡಿದ್ರೆ ಒಳ್ಳೇದು ಅಂತ ದೊಡ್ಡವರು ಹೇಳ್ತಿರ್ತಾರೆ. ಸೊ ಅದು ಕೂಡ ಪೂಜೆ ಮಾಡಿ ಅರಿಶಿನ ಕುಂಕುಮ ಹಾಕಿ ರೆಡಿ ಮಾಡ್ಕೊಂಡೆ. ಮತ್ತೆ ಇವತ್ತು ಗುರು ಪೌರ್ಣಮಿ ಅಂತ ಹೇಳ್ಬಿಟ್ಟು ನಿಂಬೆ ಹಣ್ಣನ್ನ ದೃಷ್ಟಿ ತೆಗ್ದೆ. ಯಾರ್ದುನು ನಮ್ಗೆ ದೃಷ್ಟಿ ತಗಲ್ಬಾರ್ದು ಅಂತ ಹೇಳಿ ಮಾಡ್ದೆ. ಮತ್ತೆ ಇನ್ನೊಂದ್ ಕೆಲಸ 10 ಗಂಟೆಯಿಂದ ಮತ್ತೆ ನಾನು ಇಷ್ಟು ನೋಡಿ ತಿಂಡಿ ತಿನ್ನೋ ಕೂಡ ಟೈಮ್ ಇಲ್ಲ, ತಿಂಡಿ ಕೂಡ ತಿಂದಿಲ್ಲ. ಮತ್ತೆ ರಿಟರ್ನ್ ಮತ್ತೆ ಇನ್ನೊಂದ್ ಕಡೆ ಕೆಲ್ಸಕ್ಕೆ ಹೋಗ್ತಾ ಇದೀನಿ. ಅಲ್ಲಿ ಹೋದ್ಮೇಲೆ ಅಣ್ಣ ದಾಲ್ ಹಾಗೆ